ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಕಿಚನ್ನಲ್ಲಿ ಬ್ರಾಕೋಲಿ ವಿತ್ ಎಗ್ ಡಯಟ್ ಫುಡ್ ತೋರಿಸ್ತಾ ಇದ್ದೀನಿ. ಬ್ರಾಕೋಲಿ ಬಂದು ರಿಚ್ ಸೋರ್ಸಿನ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಸಿ, ಕೆ, ಎ ಎಲ್ಲ ಇದೆ, ಮಿನರಲ್ಸ್ ಇದೆ, ಪೊಟ್ಯಾಷಿಯಮ್, ಕ್ಯಾಲ್ಶಿಯಂ, ಐರನ್ ರಿಚ್ ಫುಡ್ ಇದು. ನಾವೊಂದು 1/4 kg ಸೇರಿಸ್ಕೊಂಡ್ರೆ 85 ಗ್ರಾಮ್ ಅಂತ ಕ್ಯಾಲೋರಿ ಬರೋದು. ನೋಡಿ, ನಾನು ಫಸ್ಟ್ ಬ್ರಾಕೋಲಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ಟೆಮ್ ಕೂಡ ಕಟ್ ಮಾಡ್ಕೊತೀನಿ ಚಿಕ್ಕದಾಗಿ. ಅದನ್ನು ಬಿಸಿನೀರು ನಲ್ಲಿ ಬೇಯಿಸ್ಕೊತೀನಿ. ಸ್ವಲ್ಪ ಸಾಲ್ಟನ್ನು ಟರ್ಮರಿಕ್ ಹಾಕಿ ಬೇಯಿಸಿಟ್ಕೊತೀನಿ. ನಂತರ ನಾನು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ತುಂಬಾ ಕಮ್ಮಿ ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ಆಲಿವ್ ಆಯಿಲ್ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದೇನೆ. ಇದಕ್ಕೊಂದು 1-1.5 ಆನಿಯನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಇದು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆ ಫುಡ್ಡು. ಕಾರ್ಬೋಹೈಡ್ರೇಟ್ ಇಲ್ಲಲ್ಲ, ಕಾರ್ಬೋಹೈಡ್ರೇಟು ಕಮ್ಮಿಯಾಗಿ ತೊಗೊಳ್ಳಿ. ಈ ಥರ ಐಟಮ್ಸ್ಗಳೆಲ್ಲ ಜಾಸ್ತಿಯಾಗಿ ತೊಗೊಂಡ್ರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ನೋಡಿ, ಆನಿಯನ್ ಫ್ರೈ ಆಗ್ತಾಯಿದೆ. ನಾನು ಬ್ರಾಕೋಲಿನ ಸ್ಟಾರ್ಟಿಂಗಲ್ಲೇ ತೋರಿಸ್ದೆಲ್ಲ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಸ್ಟ್ರೈನ್ ಕೂಡ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಟರ್ಮರಿಕ್ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು, ಇವಾಗ ಇದು ಬಂದು ಕ್ಯಾಬೇಜ್ ಫ್ಯಾಮಿಲಿಗೆ ಸೇರಿದ್ದೇನೆ ಬ್ರಾಕೋಲಿ. ಇದನ್ನು ನಿಮ್ಮ ಫುಡ್ಡಲ್ಲಿ ಜಾಸ್ತಿ ಸೇರಿಸ್ಕೊಳ್ಳಿ. ನಿಮಗೆ ವೆಯ್ಟ್ ರಿಡಕ್ಷನ್ ಬೇಗ ಆಗುತ್ತೆ. ವೆಯ್ಟ್ ರಿಡಕ್ಷನ್ ಬೇಕು ಅನ್ನೋರು ಮತ್ತು ಹೆಲ್ತಿ ಫುಡ್ ಇದು. ನೋಡಿ, ಇವಾಗ ಆನಿಯನ್ ಫ್ರೈ ಆಗ್ತಾಯಿದೆ. ಇವಾಗ ನಾನು ಅದಕ್ಕೆ ಟರ್ಮರಿಕ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಹಾಗೆ ಫ್ರೈ ಮಾಡ್ಕೊಂಡಿದ್ದು. ಇವಾಗ ನಾನು ಬ್ರಾಕೋಲಿನ ಸ್ಟ್ರೈನ್ ಇಟ್ಕೊಂಡು ಒಂದು 5 ಮಿನಿಟ್ಸು ಬಿಸಿನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಒಂದು 50% ಬೆಂದಿದೆ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬ್ರಾಕೋಲಿನ ಇದರಲ್ಲಿ ಸೇರಿಸ್ಬಿಡ್ತೀನಿ. ನೋಡಿ, ಹಾಗೆ ಇವತ್ತು ಬಂದು ನಾನು ಮಾಂಗಲ್ಯ ಭಾಗ್ಯ ಫಿಲಮ್ದು ಸಾಂಗ್ದು ಎಂಡಿಂಗ್ ಪಾರ್ಟ್ ಹಾಡಿರ್ತೀನಿ. ನೋಡಿ, ಇವಾಗ ನೋಡಿ ಬ್ರಾಕೋಲಿ ನಿಮಗೆ ಇನ್ನೂ ಚಿಕ್ಕದಾಗಬೇಕು ಅಂದರೆ ಕಟ್ ಮಾಡ್ಕೊಳ್ಳಿ. ನನಗೆ ಈ ಸೈಜಸ್ ಸಾಕು, ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸ್ಟೆಮ್ ಕೂಡ ಬಿಡದಿರೋ ಸ್ಟೆಮ್ನೆಲ್ಲ ಚಿಕ್ಕ ಪೀಸ್ ಮಾಡಿ, ತುಂಬ ಇದಿದೆ ಅದರಲ್ಲಿ ಮಿನರಲ್ಸು ಅದು ಇದೆಲ್ಲ ಇರೋದು. ನಾನು ಯಾವುದನ್ನೇ ವೇಸ್ಟ್ ಮಾಡ್ತಾಯಿಲ್ಲ. ಬಾಟಮ್ ಟು ಟಾಪ್ ಎಲ್ಲನೂ ಕಟ್ ಮಾಡಿ ಚೆನ್ನಾಗಿ 50% ಬೇಯಿಸ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಅದ್ರಲ್ಲಿ ಸ್ವಲ್ಪ ಇವಾಗ 50% ಆಲ್ರೆಡಿ ಆಗಿರೋದ್ರಿಂದ ಇದರಲ್ಲಿ ಸಿಮ್ಮಲ್ಲಿಟ್ಟು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಬೇಕು. ಇದಕ್ಕೆ ಖಾರಕ್ಕೆ ಇದೇನೇ ಖಾರ ಮತ್ತು ಪೆಪ್ಪರ್ ಪೌಡ್ರು ಇದು ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡ್ರನ್ನೂ ಹಾಕ್ತೀನಿ. ಸ್ವಲ್ಪ ಇದು ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನ್ನಿಸ್ತು, ಹಾಕ್ಬಿಟ್ಟು ಇದನ್ನು ಮುಚ್ಚಿಟ್ಟು, ಇದು ಜಾಸ್ತಿ ಕ್ವಾಂಟಿಟಿ ತೊಗೊಂಡು ನೀವು ಇದ್ರ ಜೊತೆಗೆ 2 ಚಪಾತಿ ತೊಗೊಂಡು ಇದನ್ನು ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ನಿಮ್ಗೆ ಈವ್ನಿಂಗ್ ತನಕ ಸ್ಟಮಕ್ ಫುಲ್ಲಾಗಿರುತ್ತೆ. ತಿನ್ನಬೇಕು ಅಂತಲೇ ಅನಿಸಲ್ಲ, ಅಷ್ಟು ಒಳ್ಳೆ ಫುಡ್ ಇದು ಬ್ರಾಕೋಲಿ. ನೋಡಿ, ಇವಾಗ ಇದನ್ನು ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಕ್ಕೆ ಬಿಡ್ತೀನಿ. ನೆಕ್ಸ್ಟು ಇದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಗ್ನ ಸ್ಕ್ರ್ಯಾಂಬಲ್ ಮಾಡ್ಕೊತೀನಿ. ಇವಾಗ ಒಂದು 5 ಎಗ್ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಗ್ ಹೊಡೆದು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ ಸ್ಕ್ರ್ಯಾಂಬಲ್ ಮಾಡ್ಕೊತೀನಿ. ನೋಡಿ, ಈಗ ನಾನು ಆ ಸಾಂಗ್ ಆಡ್ತೀನಿ, ನೀವು ಹಾಗೆ ನೋಡ್ತಾ ಇರಿ ಅದನ್ನು. ದೂರದ ಹೃದಯಗಳ ಸನಿಹದ ಬೇಗೆಯಲ್ಲಿ ವಿರಹದ ವೇದನೆ ಮುಗಿಲನ್ನು ಸೇರಿದೆ. ತೀರದ ದಾಹದಲ್ಲಿ ಮೀರಿದ ಕಾತರಕ್ಕೆ ಮೇರೆಯೇ ಇಲ್ಲದ ತುಡಿತವು ತುಂಬಿದೆ. ಯಾವುದೋ ಮೋಡಿಯಲ್ಲಿ ಲೋಕವೆಲ್ಲ ತೂಗಿ ಸಾಗಿದೆ. ಪ್ರೇಮದ ಜೋಡಿ ಬಾಳಲಿ ಕೂಡಿ ಹಾಯಾಗಿ ಹಾಡಿದೆ. ಹೊಸ ಬಗೆ ಗುಂಗಿನ ನಿಶೆತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಗಿನ ನಿಶೆತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಈ ಸಾಂಗ್ ಬಂದು ಬಸಂತ್ ಕುಮಾರ್ ಪಾಟೀಲ್ ಮತ್ತು ಜಯಂತಿ ಅವ್ರದ್ದು. ತುಂಬ ಚೆನ್ನಾಗಿರುತ್ತೆ ಇದು ಸಾಂಗು. ನೋಡಿ, ಈ ಸಾಂಗು ಇವಾಗ ನಾನು ಆಡಿದ್ದಾಯಿತು. ಈಗ ನೆಕ್ಸ್ಟ್ ನೋಡಿ, ನಾನು ಈಗಿನ ಸ್ಕ್ರ್ಯಾಂಬಲ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆ ಕಡೆ ಈ ಕಡೆ ತಿರುಗಿಸ್ತಾ ಇದ್ದರೆ ಅದು ಹರಳು ಥರ ಎಗ್ ಬರುತ್ತೆ. ಸಾಲ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಅದನ್ನು ತಿರುಗಿಸ್ತಾ ಇರಬೇಕು.
ಅದಕ್ಕೆ ನಾನು ಈ ಥರ ಪಾತ್ರೆಗಳೇ ಯೂಸ್ ಮಾಡ್ಕೊಳ್ಳೋದು. ಇದರಲ್ಲಿ ಯಾವುದೇ ಸ್ಕ್ರ್ಯಾಚಸ್ ಇರಲ್ಲ, ಏನೂ ಇಟ್ಕೊಳ್ಳಲ್ಲ ನಾನು. ಇಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳೋದಕ್ಕಿಲ್ಲ, ಆ ಥರ ಸ್ಕ್ರ್ಯಾಚಸ್ಸು ಆ ಥರ ಆಗಿದ್ದಾಗ ಅದು ಫುಡ್ಡಲ್ಲಿ ಮಿಕ್ಸ್ ಆಗುತ್ತೆ ಅನ್ನೋದ್ರಿಂದ ಯೂಸ್ ಮಾಡಬಾರ್ದು ಅಂತಾರೆ. ಇದು 3 ಲೇಯರ್ದು ಪ್ಯಾನ್ ಇದು. ನಾನಿವಾಗ ಇದು ಒಂದು ಸ್ಕ್ರ್ಯಾಚ್ ಕೂಡ ನಾನು ಮಾಡಲ್ಲ. ನಾನು ಮಾಡ್ತಾ ಇದ್ದಂಗೆ ಸಪ್ರೇಟಾಗಿ ಅದನ್ನು ಸಾಫ್ಟ್ ಸ್ಪಾಂಜಲ್ಲಿ ವಾಶ್ ಮಾಡಿ ಸಪ್ರೇಟಾಗಿ ನಾನು ಒರೆಸ್ಬಿಟ್ಟು ಒಣಗಿಸ್ಬಿಟ್ಟು ಎತ್ತಿಟ್ಕೊತೀನಿ. ತಿರ್ಗಾ ಅಡುಗೆ ಮಾಡುವಾಗ ಅದನ್ನು ತೆಗೆದು ಯೂಸ್ ಮಾಡ್ತೀನಿ. ನೋಡಿ ಇವಾಗ ಚೆನ್ನಾಗಿ ಇದನ್ನ ಮಾಡ್ತಾಯಿದ್ದೀನಿ, ಸ್ಕ್ರ್ಯಾಂಬಲ್ ಮಾಡ್ತಾಯಿದ್ದೀನಿ. ತುಂಬ ಹೈಯಲ್ಲಿ ಇಟ್ಕೊಂಡ್ರೆ ಬೇಗ ಸೀದು ಹೋಗ್ಬಿಡುತ್ತೆ. ನೋಡಿ ಆ ಕಡೆ ಇದು ಬ್ರಾಕೋಲಿ ಬೇಯ್ತಾ ಇದೆ. ತುಂಬ ಕ್ರಂಚಿ ಥರ ಇರಬೇಕು, ತುಂಬ ಹೋಗಿ ಥರ ಆಗಬಾರ್ದು, ಕ್ರಂಚಿ ಥರ ಇರಬೇಕು. ಇವಾಗ ನೋಡಿ ಎಗ್ಗು ಆಗ್ತಾಯಿದೆ. ಇವಾಗ ಈ ಬ್ರಾಕೋಲಿ ಮತ್ತು ವೈಲೆಟ್ ಕಲರು ಕ್ಯಾಬೇಜ್ ಬರುತ್ತಲ್ವ, ಅದೆಲ್ಲ ತುಂಬ ಒಳ್ಳೆಯದು. ಅದನ್ನೆಲ್ಲ ನಿಮ್ಮ ಡೈಲಿ ಫುಡ್ಡಲ್ಲಿ ಸೇರಿಸ್ಕೊಂಡ್ರೆ, ಡೈಲಿ ಒಂದು ವೆಜಿಟೇಬಲ್ಸು, ಒಂದು ಪಲ್ಯ ಆ ಥರ ತೊಗೊಂಡ್ರೆ ನಿಮಗೆ ಸ್ವಲ್ಪ ರೈಸ್ ತೊಗೊಳ್ಳಿ, ಚಪಾತಿ ಆದರೆ ಒಂದು ತೊಗೊಳ್ಳಿ, ಸ್ವಲ್ಪ ಜಾಸ್ತಿ ಪಲ್ಯ ಇರಬೇಕು. ಮತ್ತು ಸೌತೆಕಾಯಿ ಈ ಥರ ಹಸಿ ತರಕಾರಿಗಳನ್ನ ಸ್ವಲ್ಪ ಜಾಸ್ತಿ, ಕ್ಯಾರೆಟು, ಸೌತೆಕಾಯಿ ಈ ಥರ ಸಲಾಡ್ಗಳನ್ನೆಲ್ಲ ಇಟ್ಕೊಂಡು, ಕರ್ಡು ತುಂಬ ಯೂಸ್ ಮಾಡಿ, ಕರ್ಡು ಇಟ್ಕೊಂಡ್ರೂ ನಿಮ್ಗೆ ಒಳ್ಳೆಯದೇನೆ. ಅಂದರೆ ಕಾರ್ಬೋಹೈಡ್ರೇಟ್ ರೈಸ್ನ ಮಾತ್ರ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ, ತಿನ್ನಬಾರ್ದು ಅಂತಲ್ಲ, ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ನೋಡಿ ಇವಾಗ ಇದನ್ನು ಬ್ರಾಕೋಲಿನ ಇಟ್ಕೊಂಡು ಎಗ್ನ ಅದರಲ್ಲಿ ಸೇರಿಸ್ಬಿಟ್ಟೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಚಪಾತಿಗೆ ತಿನ್ನುವಾಗ ನಿಮಗೆ ಹೊಟ್ಟೆ ಫಿಲ್ ಆಗುತ್ತೆ. ನೋಡಿ ಇವಾಗ ಅದನ್ನು ಸೇರಿಸ್ಬಿಟ್ಟು, ನಿಮಗೆ ಕ್ಯಾಲೋರಿನೂ ಜಾಸ್ತಿ ಏನಿಲ್ಲ. 1/4 kg ನೀವು ಕ್ಯಾಬೇಜ್ ತೊಗೊಂಡ್ರೆ 85 ಗ್ರಾಮ್ ತ ಬರೋದೆ. 1/2 kg ಇದ್ದರೆ ನಿಮಗೆ 170 ಗ್ರಾಮ್ ಕ್ಯಾಲೋರಿ ತ ಬರೋದು. ನೋಡಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇದನ್ನು ಡಿಶ್ ಔಟ್ ಮಾಡಿ, ನಾನು ಸ್ವಲ್ಪ ಹಾಗೆ ಇದು ಮಾಡಿಬಿಟ್ಟು ಡಿಶ್ ಔಟ್ ಮಾಡಿ ಚಪಾತಿನಲ್ಲಿ ನಾನು ಹಾಗೆ ಎತ್ತಿ ಇದು ಮಾಡ್ತಾಯಿದ್ದೀನಿ, ಕುಲುಕ್ತಾಯಿದ್ದೀನಿ. ಡಿಶ್ ಔಟ್ ಮಾಡಿ ಚಪಾತಿನೂ ರೆಡಿ ಮಾಡಿದ್ದೀನಿ. ಚಪಾತಿ ಜೊತೆಯಲ್ಲಿ ಇಟ್ಟು ತೋರಿಸ್ತೀನಿ. ನೋಡಿ ರೆಡಿ ಆಯಿತು, ಇಷ್ಟೇ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಡಿಶ್ ಔಟ್ ಮಾಡಿ ಚಪಾತಿ ಜೊತೆಯಲ್ಲಿ. ನೀವು ಮಾಡಿ ತಿಂದು ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ನೋಡಿ ಡಯಟ್ ಅವ್ರಿಗೆ ಒಳ್ಳೆ ಫುಡ್ಡು, ವೆಯ್ಟ್ ಲಾಸ್ ಆಗಬೇಕು ಅನ್ನೋರಿಗೆ ಒಳ್ಳೆ ಫುಡ್ಡು. ನೋಡಿ ಮಾಡಿ ನೋಡಿ, ಆಯಿತಾ? ಥ್ಯಾಂಕ್ ಯು.